ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಹೇಳೋದು ರಾಯರ್ ಫೋಟೋನ ದೇವ್ರ ಮನೇಲಿ ಇಡಬಾರ್ದು, ರಾಯರ್ಗೆ ಊದ್ಗಡ್ಡಿ ಬೆಳಗಬಾರ್ದು, ಹಾಗೆ ರಾಯರ್ಗೆ ಗೆಜ್ಜೆ ವಸ್ತ್ರ ಕೂಡ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾನು ಎಷ್ಟು ತಿಳ್ಕೊಂಡಿದ್ದೀನಲ್ಲ ರಾಯರ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಅದನ್ನ ನಿಮ್ಗೂ ಕೂಡ ಶೇರ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀಲ್ ಮಾಡ್ತಾ ಇದ್ದೀನಿ. ಸೊ ನನ್ಗೂ ಹೌದು ಅನ್ನಿಸ್ತು. ಯಾಕಂದ್ರೆ ರಾಯರು ಸಂಸಾರವನ್ನ ತ್ಯಾಗ ಮಾಡಿ ಸಾಕಷ್ಟು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅವರ ಅನುಗ್ರಹ ಪಡ್ಕೊಂಡು ಇವತ್ತು ಕಲಿಯುಗದ ಕಾಮಧೇನು ಅಂತ ಕರೆಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ವಿಶೇಷವಾದ ಜಾಗ ಕಲ್ಪಿಸಲೇಬೇಕು ಅನ್ನೋದ್ರಲ್ಲಿ ಅರ್ಥ ಇದೆ ಅಂತ ಅನ್ನಿಸ್ತು. ಅದೇ ಕಾರಣಕ್ಕೆ ನಾನು ದೇವರ ಮನೆಯಿಂದ ರಾಯರ್ ಫೋಟೋವನ್ನ ಈ ರೀತಿಯಾಗಿ ನಮ್ಮ ಮನೇಲಿರೋ ಜಾಗದಲ್ಲಿ ಇಟ್ಟಿದ್ದೀನಿ. ಹಾಗೆ ಇತ್ತೀಚೆಗೆ ತುಂಬಾನೇ ವೈರಲ್ ಆಗಿದ್ ಮತ್ತೊಂದು ವಿಚಾರ ಅಂತ ಅಂದ್ರೆ ರಾಯರ್ಗೆ ಕರ್ಪೂರ ಗಂಧದ ಕಡ್ಡಿ ಬೆಳಗಬಾರ್ದು, ಹಾಗೆ ಕುಂಕುಮ ಇಡಬಾರ್ದು ಅನ್ನೋದು. ನನಗೂ ಹೌದು ಅನ್ನಿಸ್ತು. ಯಾಕಂದ್ರೆ ರಾಯರ್ ಮಠಗಳಿಗೆ ನಾವು ಹೋದಾಗ ಕರ್ಪೂರ ಗಂಧದ ಕಡ್ಡಿ ಕುಂಕುಮ ಎಲ್ಲೂ ಸಿಗೋದೇ ಇಲ್ಲ. ಅಕ್ಷತೆ ಹಾಗೆ ತುಪ್ಪದ ಆರತಿ ಮಾತ್ರ ಸಿಗುತ್ತೆ. ಹಾಗೆ ರಾಯರ್ಗೆ ಗಂಧವನ್ನ ಇಡ್ತಾರೆ. ಸೊ ನನಗೂ ಇದು ಹೌದು ಅನ್ಸಿನೇ ನಾನು ನಮ್ಮನೇಲಿ ಈ ಬದಲಾವಣೆಗಳನ್ನ ಮಾಡಿದೆ. ಇಷ್ಟು ದಿನ ನಾನು ಕೂಡ ಕರ್ಪೂರ ಗಂಧದ ಕಡ್ಡಿ ಹಾಗೆ ಕುಂಕುಮನ ಇಡ್ತಾ ಇದ್ದೆ. ಈಗ ಅದ್ಯಾವುದನ್ನು ಕೂಡ ಮಾಡ್ತಿಲ್ಲ. ಸೊ ನೀವು ಇದೇ ರೀತಿ ತಪ್ಪೇನಾದ್ರೂ ಮಾಡ್ತಾ ಇದ್ರೆ ಇನ್ ಮುಂದೆ ಆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಇನ್ನೊಂದು